ಎಷ್ಟು ದಪ್ಪ ಐತೆ ಎಲ್ಲಿ ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ಸ್ಯಾಟರ್ಡೇ ವ್ಲಾಗ್ ಜೊತೆಗೆ ಹಂಗೇ ಫ್ರೈಡೇ ನಾನು ಸಂಜೆ ಮೇಲೆ ಕ್ಲಿನಿಕ್ ಹೋಗಿದ್ವಿ. ಏನು ಡೆಂಟಿಸ್ಟಿಗೆ ಸ್ವಲ್ಪ ಹರಿ ತೋರಿಸ್ಬೇಕಿತ್ತು, ಅಲ್ಲೇನೋ ಪ್ರಾಬ್ಲಮ್ ಆಗಿತ್ತು ಅಂತ ತೋರಿಸ್ಬೇಕಿತ್ತು. ಹಂಗಾಗಿ ಶುಕ್ರವಾರ ಮತ್ತು ಶನಿವಾರದ 2 ವ್ಲಾಗು ಕೂಡ ಇದರಲ್ಲೇ ಇರುತ್ತೆ, ನೋಡಿ. ಸೊ ಇವತ್ತು ಸ್ಯಾಟರ್ಡೇ, ಇವತ್ತು ಟಿಫನಿಗೆ ಅಂತ ಮಶ್ರೂಮ್ ಪಲಾವ್ನ ಮಾಡ್ಕೊಂಡಿದ್ದೆ, ನನ್ನ ಫೇವ್ರೇಟು. ಇನ್ನೂ ತಿಂದಿಲ್ಲ, ತಿನ್ನಬೇಕು. ಆಲ್ರೆಡಿ ಇವಾಗ ಕ್ಯಾಂಟೀನ್ಗೆ ಹೋಗೋಕ್ಕೆ ಅಂತ ಹೊರಟಿದ್ದೀನಿ. ಹರಿನೂ ಕೂಡ ತಿಂದಿಲ್ಲ. ಆಲ್ರೆಡಿ ಟೈಮ್ ಎಷ್ಟಾಗಿದೆ ಗೊತ್ತಾ? 9:30 ಆಗಿದೆ, 9:35 ಆಗಿದೆ ಆಲ್ರೆಡಿ. 9:35 ಆಯಿತು. ಇವಾಗ ಹೋಗಬೇಕು, ಟೈಮ್ ಆಗಿದೆ. ರಾತ್ರಿ ಏನಾಯಿತು ಅಂತಂದರೆ, ಶುಕ್ರವಾರ ಸಂಜೆ ಆಸ್ಪತ್ರೆಗೆ ಹೋದ್ವಲ್ವಾ, ಹಂಗಾಗಿ ಸ್ವಲ್ಪ ನೈಟ್ ಮಾಡಬೇಕಾಗಿರೋ ಕೆಲವೊಂದು ಕೆಲಸಗಳು ಅಲ್ಲಿ ಕ್ಯಾಂಟೀನಲ್ಲಿ ಹಂಗೆ ಉಳಿದ್ಬಿಟ್ಟಿದೆ. ಹಂಗಾಗಿ ಇವತ್ತು ಬೇಗ ಹೋಗಿ ಮಾಡಬೇಕಿತ್ತು. ಅಂತೂ ಟೈಮ್ ಆಯಿತು. ಹರಿ ಆಲ್ರೆಡಿ ಶುರು ಮಾಡ್ಕೊಂಡಿದ್ದಾರೆ. ಸಿಟಿಗೆಲ್ಲ ಹೋಗಿ ಬಂದು ಐಟಮ್ಸ್ ಎಲ್ಲ ತೊಗೊಂಡು ಬಂದು ಅವ್ರು ಮಾಡ್ತಾಯಿದ್ದಾರೆ. ನಾನು ಇವಾಗ ಹೋಗಬೇಕು. ಇನ್ನೊಂದೇನಪ್ಪ ಅಂದರೆ, ಇವತ್ತು ಭುವನಿಗೆ ರಜಾ ಇದೆ, ಹಾಲಿಡೇ ಇದೆ. ಅವರಿಗೆ ಸೆಕೆಂಡ್ ಸ್ಯಾಟರ್ಡೇ ಯಾವಾಗ್ಲೂ ರಜಾ ಕೊಡ್ತಾರೆ. ಏನು ಗೌರ್ಮೆಂಟ್ ಕೆಲಸದಲ್ಲಿದ್ದಾರೆ ಅಂತ ಅನ್ನೋ ಥರ ಫೀಲ್ ಏನೋ ಮಕ್ಳಿಗೂ. ಏನಕ್ಕೆ ರಜಾ ಕೊಡ್ತಾರಪ್ಪ, ಸುಮ್ಮನೆ ಮಾಡೋದೇ ಒಂದು 4-5 ದಿನದ ಕ್ಲಾಸು. ಅದರಲ್ಲಿ ಶನಿವಾರನೂ ಬೇರೆ ಮಕ್ಳಿಗೆ ಇವಾಗ ರಜಾ ಕೊಡ್ತಾಯಿದ್ದಾರೆ. ಏನಕ್ಕೆ ಅಂತ, ಅದೇ ಸೆಕೆಂಡ್ ಸ್ಯಾಟರ್ಡೇ ಅಂತಲೇ ಕೊಡ್ತಾಯಿದ್ದಾರೆ, ಇನ್ನೇನು ಅಲ್ಲ. ಹಾಗೆಯೇ ಸಂಡೇ ಏನೋ 1-2 ಅವರ್ಸ್ ಕ್ಲಾಸ್ ಇದೆಯಂತೆ. ಸಂವಿಧಾನದ ದಿನ ಅಂತಲೇನೋ, ಅದಕ್ಕೆ ಮಾನವ ಸರಪಳಿ ಏನೋ ಮಾಡ್ತಾರಲ್ವ, ಆ ಥರ ಸ್ಟೂಡೆಂಟ್ಗಳಿಗೆ, ಮಕ್ಳುಗಳಿಗೆಲ್ಲ ಗ್ರೌಂಡಲ್ಲೇನೋ ಪ್ರೋಗ್ರಾಮ್ ಇದೆ ಅಂತ ಹೇಳ್ತಾ ಇದ್ದ ಭುವನು. ಹಂಗಾಗಿ ಭಾನುವಾರ ಬೆಳಿಗ್ಗೆ ಒಂದು 7:30ಗೆ ಕಳಿಸ್ಬೇಕು. 8 ಗಂಟೆಗೇನೋ ಅಲ್ಲಿದೆ ಪ್ರೋಗ್ರಾಮು ಅವರಿಗೆ. ಹಾಗಾಗಿ ಒಂದು 7:30ಗೆ ಕಳಿಸ್ಬೇಕು. ಹಂಗಾಗಿ ಒಂದು 2 ಅವರ್ಸ್ ಏನೋ ಇರುತ್ತಂತೆ, ಮತ್ತೆ ರಜಾ ಅಂತೆ. ಇವಾಗ ಶನಿವಾರ ಭುವನ್ ಮನೆ ಹತ್ರನೇ ಇದ್ದಾನೆ. ಅವನು ಕೂಡ ಟಿಫನ್ ಮಾಡಿಲ್ಲ, ಹೊರಗಡೆ ಫ್ರೆಂಡ್ ಹತ್ರ ಏನೋ ಮಾತಾಡ್ತಾ ಇದ್ದಾನೆ. ಅವ್ನ ಪಕ್ಕದ ಮನೆ, ಅವನಿಗೆ ಕ್ಲಾಸ್ ಇದೆಯಲ್ಲ, ಹಂಗಾಗಿ ಅವನು ಬಂದು ನಿಂತಿದ್ದಾನೆ. ಅವನು ಯೂನಿಫಾರ್ಮಲ್ಲಿ ರೆಡಿಯಾಗಿ ಬಂದು ನಿಂತಿದ್ದಾನೆ. ಇವನು ಅವನ ಹತ್ರ ಮಾತಾಡ್ತಾ ಇದ್ದಾನೆ. ರಜೆ ಇರುತ್ತಲ್ಲ ಇವರಿಗೇನೋ, ಇವತ್ತು ಬಂದಂಗೆ ಆಗ್ಬಿಟ್ಟಿರುತ್ತೆ. ಅವ್ರು ಸ್ಕೂಲಿಗೆ ಹೋಗ್ತಾ ಇರ್ತಾರಲ್ಲ, ಇವತ್ತು ಒಂಥರ ಬಿಲ್ಡಪ್ ಕೊಡ್ತಾ ಇರ್ತಾರೆ ಹಂಗೇನೆ. ಸೊ ಹಂಗೆ ನೋಡಿ, ಅವನು ಸ್ಕೂಲಿಗೆ ಹೊರಟಿದ್ದಾನೆ ಪವನ್. ಇವನು ಅವನಿಗೆ ಬಿಲ್ಡಪ್ ಹೊಡಿತಾ ಇದ್ದಾನೆ. ಏನೋ ರಜಾ ಇದ್ದಾಗ ಒಂಥರ ಖುಷಿ ಅಲ್ವಾ ಮಕ್ಳಿಗೂ. ಏನು ಬೇಜಾನ್ ರಜಾ ಕೊಡ್ತಾರಪ್ಪ, ರಜಾ ಅಂತ ಇವಾಗೆಲ್ಲ. ಸೊ ಮಶ್ರೂಮ್ ಪಲಾವ್ ಮಾಡ್ಕೊಂಡಿದ್ದೆ ನಾನು. ಮಶ್ರೂಮ್ ಪಲಾವ್ ಮಾಡ್ಕೊಂಡಿದ್ದೀನಿ, ಇನ್ನೂ ತಿಂದಿಲ್ಲ ನಾನು. ಕುಕ್ಕರಲ್ಲೇ ಮಾಡಿದ್ದೆ. ಕುಕ್ಕರಲ್ಲಿ ಮಾಡಿ ಆದಮೇಲೆ ಅದು ಮಿಕ್ಸಿಂಗ್ ಎಲ್ಲ ನೀಟಾಗಿ ಆಗಲ್ವಲ್ಲ ಅಂತ ಅಗ್ಲ ಪಾತ್ರೆಗೆ ಹಾಕೋಬಿಟ್ಟು ನೀಟಾಗಿ ಮಿಕ್ಸಿಂಗ್ ಮಾಡ್ತೀನಿ. ಇನ್ನೂ ತಿಂದಿಲ್ಲ. ಅರಿಗೂ ಕೂಡ ತೊಗೊಂಡೋಗ್ಬೇಕು. 9:30 ಆಯಿತು ಫ್ರೆಂಡ್ಸ್. ಆಮೇಲೆ ಸಿಗ್ತೀನಂತೆ. ಅಯ್ಯೋ ಪಾಪ, ಹೆಂಗ್ ಮಾಡಾಕಿವೆ? ಅಯ್ಯೋ ಕಡ್ಗಿಡ್ದವ, ಹೆಂಗ ಬಾಲೆಲ್ಲ ಇದ ಮಾಡಾಕಿವಿ. ತಗೋಬೈಲಿ ನೋಡೋಣ. ನೋಡ್ದಾ? ಬಾ ಭುವನಿಗೆ ಕಚ್ಕೇತು, ರಕ್ಕೋತೈತಿ ಈಗ. ಫ್ರೆಂಡ್ಸ್, ಇಲ್ಲಿ ಏನಾಯಿತು ಅಂತ ಅಂದರೆ, ಭುವನು ಮಲಗಿದ್ದ. ನಾನು ಎಬ್ಬರಿಸ್ದೆ. ಅವ್ನು ಹೊರಗಡೆ ಬಂದವನೇನು ಅಂದರೆ, ಇವಾಗ ಮನೆ ಮುಂದೆ ಎಲ್ಲ ತೋಟ ಎಲ್ಲ ಕ್ಲೀನ್ ಮಾಡ್ತಿದ್ದಾರಲ್ವ, ತುಂಬ ಅಳಿಲ್ಗಳೆಲ್ಲ ಇತ್ತು. ಅದೇನೋ ಮೋಸ್ಟ್ಲಿ ಒಂದೇನೋ ದೊಡ್ಡ ಅಳಿಲು ನಾಯಿಗಳು ಎಳ್ದಾಡ್ತಿದ್ವಂತೆ. ಇವ್ನು ನೋಡಿ ಸೀದಾ ಹೋಗ್ತಾ ಇದ್ದ, ಅಲ್ಲಿ ಮುಂದೆ ಹೋಗ್ತಾ ಇದ್ದ. ನಾನಂತೂ ಕೂಗ್ದೆ, ಅವನು ಬರ್ನೇ ಇಲ್ಲ. ನಾನೇನಕ್ಕೆ ಹೋಗ್ತಾವನೆ ಅಂದ್ಕೊಂಡೆ. ಕೊನೆಗೆ ಹಂಗೆ ಅಂದ, ಅಮ್ಮ ಹಿಂಗೆ ಅಳಿಲ್ನ ನಾಯಿ ಕಚ್ಚೋಕ್ಕೆ ಇದು ಮಾಡ್ತಿದ್ದಾವೆ ಅಂತ ಅಂದ. ಸೊ ಹಿಡ್ಕೊಂಡು ಬಂದಾದ್ಮೇಲೆ ಏನಾಯಿತು ಅಂದರೆ, ನೀವೇ ನೋಡೋದ್ರಲ್ವ, ಅವ್ನು ತಗೊಂಡು ಬಂದಮೇಲೆ ಅದು ಸಡನ್ನಾಗಿ ಗಾಬರಿ ಆಗಿತ್ತಲ್ಲ, ಅದಕ್ಕೆ ಬಾಲನೇ ಇರಲಿಲ್ಲ, ಸ್ವಲ್ಪ ಕಟ್ಟೆ ಆಗೋಗಿತ್ತು ಪಾಪ. ಅದು ಗಾಬರಿಯಿಂದ ಇವನಿಗೆ ಕಚ್ಬಿಡ್ತು. ಸೊ ಬೇಡವಾಗಿತ್ತ ಅಂತ ಅನ್ನಿಸ್ತಾ ಇತ್ತು ಅವನಿಗೇನೆ ಕೊನೆಗೆ. ಅಂತೂ ಅವನು ಅದ್ರ ಹೋಗಿ ನೋಡ್ತಾ ಇದ್ದ, ಅದು ಎಲ್ಲೋಯ್ತು ಅಂತ. ಎಲ್ಲರೂ ಹೋಗ್ಲಿ ಸುಮ್ಮನಿರು, ನಿನಗೆ ಬೇರೆ ಕಚ್ಚಿ ಗಾಯ ಆಯಿತು, ಇವಾಗ ಅದನ್ನು ಫಸ್ಟ್ ಸರಿ ಮಾಡ್ಕೊ ಅಂತ ಹೇಳಿ ಏನು ನೀರಲ್ಲೆಲ್ಲ ಚೆನ್ನಾಗಿ ತೊಳೆದ, ಬೆರಳೆಲ್ಲ ಚೆನ್ನಾಗಿ ತೊಳೆದು ಸ್ವಲ್ಪ ಹಂಗೇ ಹತ್ತಿ ಹಾಕಿ
ಕಟ್ಟಿ ಹಂಗೇನೆ ಬಿಟ್ಟೆ. ಏನಂತಂದರೆ ನನಗೂ ಗೊತ್ತಾಗಲಿಲ್ಲ, ಅದು ತುಂಬ ಚಿಕ್ಕ ಮರಿ ಅಂತ ಅಂದ್ಕೊಂಡಿದ್ದೆ ನಾನು. ಅದೊಂದು ತಂದು ನೋಡುವಾಗಲೇ ಗೊತ್ತಾಯಿತು ದೊಡ್ಡದೇ ಅದು ಮರಿ ಏನಲ್ಲ, ದೊಡ್ಡದೇ ಸ್ವಲ್ಪ. ಹಂಗಾಗಿ ಅದು ಏನು ರಿಯಾಕ್ಟ್ ಮಾಡ್ತು, ಕಡಿತು ಅಷ್ಟೇ. ಇಲ್ಲಾಂದರೆ ಮರಿಗಳು ಪುಟ್ ಮರಿಗಳಾದ್ರೇನು ಕಚ್ತಿರ್ನಿಲ್ವೋ ಏನೋ. ಸಿಕ್ಕಿದ್ರೆ ಒಂದು ಸ್ವಲ್ಪ ದಿವಸ ನೋಡ್ತಿದ್ವಿ ಏನಾಗಿದೆ, ಏನಾದ್ರು ಗಾಯ ಆಗಿದೆಯಾ ಅಂತ. ಏನು ಮಾಡೋಕ್ಕಾಗುತ್ತೆ, ಅದು ಮತ್ತೆ ತಪ್ಪಿಸ್ಕೊಳ್ತು ನಮ್ಮಿಂದ. ಸೊ ಹಂಗೆ ಅರಿ ಬಂದರು ಕ್ಯಾಂಟೀನ್ ಮುಗಿಸ್ಕೊಂಡು. ಹಂಗಾಗಿ ಅವ್ರಿಗೆ ಹಂಗೆ ಕಾಫಿ ತೊಗೊಂಡೋಗಿ ಕೊಡೋಣ ಅಂತ ಹೋಗ್ತಾ ಇದ್ದೆ ನಾನು. ಹೇಗಿದೆ ಕೈ? ಹಿಂಗಾಯ್ತು. ಆಯ್ತು. ಎಲ್ಲಿ ಸೊಣದಾರ್ವಾ ಹೇಳ್ರಿ, ಅವ್ನ ಕೈ ತೋರಿಸಿ ನೋಡ್ರಿ. ಎಲ್ಲ ಕಾಣಿಸ್ತಾನೆ ಇಲ್ಲ. ಕಾಲ್ ಮೇಲೆ ಹಾಕ್ತೀರ ಎಷ್ಟು ತಪ್ಪ ಐತೆ. ಕಚ್ಚಿದ್ರೇನು ಜೀವ ಉಳಿದೀತಾ? ಕಡಿಕೆ ತಗೊಳ್ಳೋಣ. ಅದನ್ನೇನು ಬಿಡ್ತೀನಿ. ಯಪ್ಪ ತೋಟ ಕ್ಲೀನ್ ಮಾಡ್ಲಾಗಿ ಇವಾಗ ಅಲ್ವಾ? ಇದು ಬೇಕಿತ್ತು, ಒಂದು ಹಾರ ಕಟಾಕ್ ಹೋಯ್ತು. ಚೇಳು ಕಣ ಬಿ ಇದ್ರವೇ ಮರಿಗಳು ಬರೋದು ಮನೆ ಒಳಕ್ಕೆಲ್ಲವ. ಇದು ಹೆಣ್ಣು, ಗಂಡು ಇನ್ನೂ ದೊಡ್ಡ ಇರ್ತವೆ. ಗಂಡು ಬೇರೆ ಗೊತ್ತೈತಿ ಚೇಳಲ್ಲಿ. ಸಕ ದೊಡ್ಡ ಬತ್ತ ಗಂಡು. ಇದ್ರಕ್ಕಿಂತ ದೊಡ್ಡದು ನೋಡಿದೀವಿ ಅಲ್ವಾ ರೀ ನಾವು ಮನೆ ಮರಿ ಇನ್ನುವೆ. ನಮ್ಮ ಹೋಗಿ ಇಲ್ಲಿಗೆ ಯಾಕೆ ಬಂದ ಈಗ? ಹಳ್ಳಿ ನೋಡಕ್ ಬಂದ. ಹಳ್ಳಿಲಿ ಬಿದ್ದೋಯ್ತಲ್ಲ ಆಗ್ಲಯ್ಯ. ಯಾರ ಹಾಕಿ ನೀ ಏನೇನು ಬರ್ತಾವ ಮನೆಗೆ? ಚೇಳು ಇಷ್ಟಪ್ಪ ಐತೆ. ಚೇಳು ಬೇಕಾ ಸಗಿತೀರಾ? ಚೇಳು 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 ಇಷ್ಟಪ್ಪ ಐತೆ. ಪ್ರೇಮಕ್ಕೆ ನೋಡ್ತಿತ್ತಂತೆ ನೋಡಿ. ಚೇಳನ್ನು ಸಾಕಿರುವ ಕಡಿಯುತ್ತೆ. ಹೆಂಗೈತೆ ನೋಡ, ಹೆಂಗೆ ಕೊಂಡಿ ಎಲ್ಲ ಹೆಂಗ್ ಮಾಡ್ತೇವ್ರಿ. ಅಯ್ಯ ಅದು ಒಂಥರ ಹೆಂಗೈತೆ ಗೊತ್ತಾ ಕಲ್ಲರು. ಚಳಿಗೆ ಇದೆಯಲ್ಲ ರೀ ಮೇಲ್ಗಡೆ ಸ್ಟೆಪ್ಗಳು ಬೆಳಗಿಲ್ ಕಚ್ಕೊಂಡ್ರ ಅದು ರೀ ಲೆಕ್ಕ ರೀ. ಅವಕ್ಕೆ ಎಷ್ಟು ಬೇಕಷ್ಟಿರಲ್ಲ. ನಾವು ಒಂದ್ಸತಿ ಏನ್ ಮಾಡಿದ್ವಿ ಗೊತ್ತಾ, ಈ ಮೇಲ್ಗಡೆ ರಿಂಗ್ ಐತಲ್ಲ, ಈ ರಿಂಗ್ ಚಿತ್ರ ಬಿಡ್ಸಕ್ ಕೊಟ್ಟಿದ್ರು. ಎಷ್ಟ್ ಬೇಕಷ್ಟು ಬರ್ದಿದ್ವಿ. ಆಮೇಲೆ ಆಗ ಅವು ಎಷ್ಟಿರ್ತಾವ ಅಷ್ಟೇನೆ. ಚೇಳು ಕತೆ ಮುಗೀತು. ಅರಿ ಮಠಾಶ್ ಮಾಡಿದ್ರು. ಸೊ ಒಂದೇನಂದರೆ ಒಂಥರ ಭಯ ಹುಟ್ಕೋತು. ಇನ್ನೂ ಏನೇನು ಬರ್ತಾವಪ್ಪ, ಏನೇನು ಅಂತಂದರೆ ಹೇಳಿದ್ನಲ್ಲ ಮುಂಚೆನೇ ಹಾವು ಹುಳ ಅವು ಇವು ಅಂತೆಲ್ಲ ಇದ್ದಾವೆ. ತೋಟ ಎಲ್ಲ ಇವಾಗ ಸ್ವಲ್ಪ ಇದು ಮಾಡಿರೋದ್ರಿಂದ ಅವಕ್ಕೂ ಗಾಬರಿ ಇರುತ್ತೆ, ಯಾವ ಕಡೆ ಹೋಗಬೇಕು ಏನು ಗೊತ್ತಿರಲ್ಲ. ಹಂಗಾಗಿ ಬರ್ತವೆ ಈ ಕಡೆ ಸೈಡೇನೆ. ಇದಕ್ಕಿಂತ ಮುಂಚೆ ತುಂಬ ಚೇಳು ಮರಿಗಳು ಅವಾಗವಾಗ ಬರ್ತಾ ಇರ್ತವೆ. ಆದರೆ ಇದು ಸ್ವಲ್ಪ ದಪ್ಪನೇ ಇತ್ತು. ನಾವು ಇದಕ್ಕಿಂತ ದೊಡ್ಡದು ಕೂಡ ನೋಡಿದ್ದೀವಿ ಇಲ್ಲೇ ಮನೆ ಹತ್ರನೇ. ಹಾಗೇನೆ ಇದು ರಾತ್ರಿ ವಿಡಿಯೋ. ಏನಂದರೆ ನಮ್ಮೂರಲ್ಲಿ ಗಣಪತಿ ಇಟ್ಟಿದ್ದಾರಲ್ವ, ಅದ್ರದ್ದು ಪ್ರಸಾದ ಅಂತ ಮಾಡಿಸಿದ್ರು ಎಲ್ಲರಿಗೂ, ಊರವ್ರಿಗೆಲ್ಲರಿಗೂ ಊಟ ಥರ ಮಾಡಿಸಿದ್ರು. ಹಾಗಾಗಿ ಅಲ್ಲಿಗೆ ಹೋಗಿ ಊಟ ಮಾಡ್ಕೊಂಡು ಬಂದ್ವಿ. ಅರಿ ನಾನು ಭುವನು.
ಫ್ರೆಂಡ್ಸ್, ಇದು ಫ್ರೈಡೇ ವ್ಲಾಗು. ಅದೇ ಹೇಳಿದ್ನಲ್ಲ, ಆಸ್ಪತ್ರೆಗೆ ಹೋಗಿದ್ವಿ ಅಂತ. ಅಂದರೆ ಅಲ್ಲಿನ ಡಾಕ್ಟರ್ ಹತ್ರ ಹೋಗಿದ್ವಿ, ಡೆಂಟಿಸ್ಟ್ ಹತ್ರ ಹೋಗಿದ್ವಿ. ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು ಅಂತ, ಹಾಗಾಗಿ ಹೋಗ್ತಾ ಇದ್ವಿ. ಸ್ವಲ್ಪ ಮಳೆ ಬೇರೆ ಬರ್ತಾ ಇತ್ತು. ಈ ಕಡೆ ನೀರು ಕುಡಿತೈತೆ, ಈ ಕಡೆ ಇಳಿಸು. ಹೋಗಿ ಬರ್ತೀವಿ, ನೋಡ್ತೇವಾಗಿ. ಅವನು ಆಸ್ಪತ್ರೆಗೆ ಹೋಗಿದ್ದೆ, ನೈಟ್ ಹೋಗಿದ್ವಲ್ವ, ಹಂಗಾಗಿ ಇನ್ನೇನು ಬರುವಾಗ ಊಟ ಏನಾರು ಮಾಡ್ಕೊಂಡು ಬರೋಣ ಅಂತ ಅಲ್ಲೇ ಏನು ಇದು ಸಹ್ಯಾದ್ರಿ ಸರ್ಕಲ್ ಅಂತೀವಿ, ಹಳೆ ಬಸ್ ಸ್ಟ್ಯಾಂಡ್ ನಿಯರೇನೆ. ಹಳೆ ಬಸ್ ಸ್ಟ್ಯಾಂಡ್ ಅಂದರೆ ಏನಂದರೆ ಸಿಟಿ ಬಸ್ ಸ್ಟ್ಯಾಂಡು. ನಮಗೆ ಮುಂಚೆಯಿಂದನೂ ಈ ಬಸ್ ಸ್ಟ್ಯಾಂಡ್ನ ಹಳೆ ಬಸ್ ಸ್ಟ್ಯಾಂಡ್ ಅಂದೊಂದು ರೂಢಿಯಾಗಿ ನಾವು ಹಂಗೇ ಯಾವಾಗಲೂ ಹೇಳೋದು. ಅದು ಸಿಟಿ ಸ್ಟ್ಯಾಂಡು ಅಂದರೆ ಸಿಟಿ ಬಸ್ಗಳೆಲ್ಲ ಓಡಾಡುವಂಥ ಜಾಗನ ನಾವು ಹಳೆ ಬಸ್ ಸ್ಟ್ಯಾಂಡು ಅಂತ ಅಂತೀವಿ. ಏನಂದರೆ ಇಡ್ಲಿ ಸಾಂಬಾರನ್ನ ಪಾರ್ಸಲ್ ತೊಗೊಂಡೆ. ಯಾಕೆ ಅಂತಂದರೆ ಅಲ್ಲೇ ತಿನ್ನೋಣ ಅಂತಂದರೆ ನಾವು ನಮ್ಮನ್ನು ತಿನ್ನಿ ಅಂತಂದರು. ಅವ್ರದ್ದು ಅಲ್ಲಿಂದೇನೋ ಇದಾಗ್ಸಿದ್ರಲ್ವಾ, ತೋರಿಸಿದ್ವಿ, ಅದು ಟ್ರೀಟ್ಮೆಂಟ್ ತಗೊಂಡಿದ್ರಲ್ಲ. ಹಂಗಾಗಿ ಡಾಕ್ಟ್ರು ಒಂದು 1 ಅವರ್ ಏನೂ ತಿನ್ನಬೇಡಿ ಅಂತ ಹೇಳಿದ್ರಂತೆ, ನೀರೇನು ಹಾಕ್ಬೇಡಿ ಬಾಯಿಗೆ ಅಂತ. ಹಂಗಾಗಿ ಇವಾಗ ಇಲ್ಲಿ ತಿನ್ನಲ್ಲ ಅಂದರು. ಸರಿ ಬಿಡಿ, ಪಾರ್ಸಲೇ ತಗೊಳ್ಳೋಣ, ಮನೇಲೇ ತಿಂದಾಗುತ್ತೆ ಎಲ್ಲರೂ ಅಂತ ಪಾರ್ಸಲ್ ತೊಗೊಂಡ್ವಿ. ಭುವನ್ ಅಲ್ಲೇ ಪಾನಿಪುರಿನೂ ಬೇರೆ ಟೇಸ್ಟ್ ಮಾಡ್ದೆ. ಹಂಗೆ ಬರುವಾಗ ಇನ್ನೊಂದೇನು ಅಂತಂದರೆ ಅಲ್ಲಿ ಜಿಲೇಬಿ ಮಾರ್ತಾರೆ ಯಾವಾಗ್ಲೂ. ನಾವು ತುಂಬ ವರ್ಷದಿಂದ ನೋಡಿದ್ದೀವಿ, ಚೆನ್ನಾಗಿರುತ್ತೆ ಟೇಸ್ಟು ಕೂಡ. ಹಂಗಾಗಿ ಒಂದು ಸ್ವಲ್ಪ ಜಿಲೇಬಿನೂ ಕೂಡ ತಗೊಂಡು ಬಂದ್ವಿ. ಮನೆಗೆ ಬರೋ ಹೊತ್ತಿಗೆ ಸುಮಾರು ಟೈಮೇ ಆಗೋಯ್ತು. ಮನೆಗೆ ಬಂದು ಇಡ್ಲಿ ಎಲ್ಲ ತಿಂದ್ವಿ. ಹಂಗೆ ಒಂದ್ಸರಿ ಚೆಕ್ ಮಾಡ್ತಾಯಿದ್ರು ಕನ್ನಡಿ ಹತ್ರ ನಿಂತ್ಕೊಂಡು, ಅಲ್ಲಿ ಏನಾಗಿದೆ ಪ್ರಾಬ್ಲಮ್, ಇಂದು ಸರಿ ಆಯಿತಾ ಏನು ಎತ್ತ ಅಂತ ನೋಡಬೇಕು. ಒಂದು ವಾರ ಆದಮೇಲೆ ಮತ್ತೇನಾದ್ರು ಮತ್ತೆ ಪ್ರಾಬ್ಲಮ್ ಅಂತ ಕಾಣಿಸಿದ್ರೆ ಹೋಗಿ ಮತ್ತೆ ಇನ್ನೊಂದು ಸರಿ ಮೀಟ್ ಮಾಡಬೇಕು ಡಾಕ್ಟ್ರನ್ನ. ಓಕೆ ಫ್ರೆಂಡ್ಸ್, ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಬಾಯ್ ಬಾಯ್.